Yumi Ventures presents Chandanvana Film Critics 2025 na Best Heroine Award goes to ನಮ್ಮೆಲ್ಲರ ಪ್ರೀತಿಯ ರೋಶ್ನಿ ಪ್ರಕಾಶ್ ಮ್ಯಾಮ್ ಅವರಿದ್ದಾರೆ. ಸೊ ಮರ್ಫಿ ಸಿನಿಮಾಗೆ ಅವಾರ್ಡ್ ಸಿಕ್ಕಿದೆ. ಸೊ ಬನ್ನಿ ಮಾತಾಡ್ಸೋಣ. ಎಷ್ಟು ಖುಷಿ ಇದೆ ಅವ್ರಿಗೆ ಅವಾರ್ಡ್ ಸಿಕ್ಕಿರೋದು. ಹಲೋ ಮ್ಯಾಮ್, ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಮರ್ಫಿ ಸಿನಿಮಾಗೆ ಅತ್ಯುತ್ತಮ ನಟಿ ಅವಾರ್ಡ್ ನಿಮಗೆ ಸಿಗ್ತದೆ. ಸೊ ಎಷ್ಟು ಖುಷಿ ಇದೆ ನಿಮಗೆ? ತುಂಬ ಖುಷಿ ಇದೆ. ಈ ಥರ ಒಂದು ಅಕ್ನಾಲೆಜ್ಮೆಂಟ್, ರೆಕಗ್ನಿಷನ್ ಸಿಕ್ಕಿದಾಗ ಇನ್ನೂ ಕೆಲಸ ಮಾಡೋದಕ್ಕೆ ಜಾಸ್ತಿ ಕಾನ್ಫಿಡೆನ್ಸ್ ಸಿಗುತ್ತೆ ಆ್ಯಂಡ್ ಅವಕಾಶಗಳೂ ಸಿಗುತ್ತೆ. ಸೊ ಹಾಗಾಗಿ ಇಟ್ಸ್ ಅ ವೆರಿ ಗುಡ್ ಡೇ ಫಾರ್ ಮೀ. ಓಕೆ, ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅವಾರ್ಡ್, ಕ್ರಿಟಿಕ್ಸ್ ಅವ್ರು ನಮ್ಮನ್ನ ಮೆಚ್ಕೊಂಡಿದ್ದಾರೆ ಅಂದ್ರೆ ಅದೇ ನಮಗೊಂದು ತುಂಬ ಖುಷಿಯಾಗಿರೋ ಒಂದು ವಿಷಯ. ಆ್ಯಂಡ್ ಸಿನಿಮಾನ ಮೆಚ್ಕೊಂಡು ಅದರಲ್ಲಿ ನನ್ನ ಪಾತ್ರ ಅವ್ರಿಗೆ ಇಷ್ಟ ಆಗಿದೆ ಅಂತಂದರೆ ಅದಕ್ಕಿಂತ ದೊಡ್ಡ ವಿಷಯ ನನಗೇನಿಲ್ಲ. ಈ ಥರ ಇನ್ನೂ ಜಾಸ್ತಿ ಸಿನಿಮಾ ಮಾಡಬೇಕು ಅಂತ ಒಂದು ಎನ್ಕರೇಜ್ಮೆಂಟ್ ಕೊಟ್ಟಿದ್ದಾರೆ ಅವ್ರು ನನಗೆ. ಸೊ ವೆರಿ ಥ್ಯಾಂಕ್ಫುಲ್ ಫಾರ್ ದಿಸ್. ಮರ್ಫಿ ಸಿನಿಮಾ ಒಂದು ಕೆರಿಯರಲ್ಲಿ ಸಾಕಷ್ಟು ಸಿನಿಮಾಗಳನ್ನ ನೀವು ಮಾಡಿದ್ದೀರಾ, ಬಟ್ ಸ್ಪೆಷಲ್ ಆಗಿ ಮರ್ಫಿ ಸಿನಿಮಾ ನಿಮಗೆಷ್ಟು ಸ್ಪೆಷಲ್? ಮರ್ಫಿ ಸಿನಿಮಾದಲ್ಲಿ ಎಸ್ಪೆಷಲಿ ಜನನಿ ಕ್ಯಾರೆಕ್ಟರ್ ನಾವು ತುಂಬ ಯೋಚನೆ ಮಾಡಿ ಅದ್ರ ಬಗ್ಗೆ ತುಂಬ ನಾವು ರಿಸರ್ಚ್ ಅನ್ನೋದಕ್ಕಿಂತ ಅದನ್ನು ತುಂಬ ಆ ಕ್ಯಾರೆಕ್ಟರ್ನ ತುಂಬ ಅರ್ಥ ಮಾಡ್ಕೊಂಡು ಮಾಡಿರೋ ಕ್ಯಾರೆಕ್ಟರ್ ಆ್ಯಂಡ್ ಮನಸ್ಸಿಗೆ ತುಂಬ ಹತ್ತಿರವಾಗಿರೋಂಥ ಕ್ಯಾರೆಕ್ಟರ್. ಯಾಕಂದರೆ ನಾನು ಇದರಲ್ಲಿ ಟೈಮ್ ಟ್ರಾವೆಲಲ್ಲಿ 1996 ಹಾಗೂ 2024 ಆ ಎರಡು ಪಾತ್ರನೂ ಮಾಡಿದ್ದೀನಿ. ಸೊ ಒಂದು ವಯಸ್ಸಾಗಿರೋ ಕ್ಯಾರೆಕ್ಟರು ಮಾಡಿ ಯಂಗ್ ಆಗಿರೋ ಕ್ಯಾರೆಕ್ಟರು ಮಾಡೋಕ್ಕೊಂದು ಅವಕಾಶ ಸಿಗೋದು ತುಂಬ ಕಮ್ಮಿ. ಆ್ಯಂಡ್ ಆ ಥರ ಅವಕಾಶ ನನಗೆ ಸಿಕ್ಕಿರೋದನ್ನು ತುಂಬ ಖುಷಿ ಪಡ್ತಿದ್ದೀನಿ. ಸೊ ಆ ಒಂದು ಚಾಲೆಂಜಿಂಗ್ ರೋಲ್ಗೆ ನಿಮಗೆ ನಮ್ಮ ಕ್ರಿಟಿಕ್ಸ್ ಅವರು ಅವಾರ್ಡ್ ಕೊಟ್ಟಿದ್ದಾರೆ. ಎನಿಹೌ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ನಿಮ್ಮ ಎಲ್ಲ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ಗೆ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.